ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಆಲ್ ಅಬೌಟ್ ಎಜುಕೇಷನ್. ಇವತ್ತು ನಾವು ಟೆನ್ಸಸ್ ಬಗ್ಗೆ ಕಲಿಯೋಣ. ಓಕೆ, ಇದು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಯೂಸ್ ಆಗುತ್ತೆ. ನೀವು FD ಆಗಿರಲಿ, SDA ಎಕ್ಸಾಮ್ ಆಗಿರಲಿ, ಬೇರೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಆಗಿರಲಿ, GPSTR ಆಗಿರಲಿ, ಎಲ್ಲದಕ್ಕೂ ಇದು ಯೂಸ್ ಆಗುತ್ತೆ. ಓಕೆ, ಫಸ್ಟ್ ಟೆನ್ಸಸ್ಸಲ್ಲಿ ಏನೇನು ಬರುತ್ತೆ? ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಟೆನ್ಸ್ ಮತ್ತು ಫ್ಯೂಚರ್ ಟೆನ್ಸ್. ಅಂದರೆ ಭೂತಕಾಲ, ಭವಿಷ್ಯತ್ ಕಾಲ, ವರ್ತಮಾನ ಕಾಲ. ನೋಡಿ, ಫಸ್ಟ್ ಇದು ಸಿಂಪಲ್ಲಾಗಿ ಈಸಿಯಾಗಿರೋದು ಹೇಳ್ಕೊಡ್ತೀನಿ. ಫಸ್ಟ್ ಸೆಂಟೆನ್ಸ್ ನೋಡಿ, ಪಾಸ್ಟಲ್ಲಿ ಏನು ಬರುತ್ತೆ? ಪಾಸ್ಟ್ ಅಂದರೆ ಏನು? ಕಳೆದೋಗಿರೋದು, ಆಗೋಗಿರೋದು. ಓಕೆ, ಎಸ್ಟರ್ಡೇ ಐ ಪ್ಲೇಡ್ ಫುಟ್ಬಾಲ್. ಇದೇನಿದೆ? ಎಸ್ಟರ್ಡೇ ಅಂತಂದರೆ ನಿನ್ನೆ, ಅದು ನಿನ್ನೆ ಮಾಡಿದ್ದು, ಅದು ಯಾವತ್ತು? ಪಾಸ್ಟ್ ಆಯಿತು. ಏನು? ಎಸ್ಟರ್ಡೇ ಐ ಪ್ಲೇಡ್ ಫುಟ್ಬಾಲ್. ಇಲ್ಲಿ ಪ್ಲೇ ಅಂತ ಇದೆಯಲ್ಲ, ಇದಕ್ಕೆ ಪ್ಲೇಡ್ ಇಡಿ ಯಾವತ್ತು? ಇದು ಸೆಕೆಂಡ್ ಫಾರ್ಮ್ ಆಫ್ ವರ್ಬ್ ಅಂತ ಹೇಳ್ತೀವಿ. ಇಡಿ ಪ್ಲೇಡ್ ಬಂದಾಗ ಅದೇನಾಗುತ್ತೆ? ಪಾಸ್ಟಲ್ಲಿ. ಅದು ಫಸ್ಟ್ ಫಾರ್ಮ್ ಆಫ್ ವರ್ಬ್ ಅಂತ ಹೇಳಲ್ಲ, ಅದಕ್ಕೆ ಸೆಕೆಂಡ್ ಫಾರ್ಮ್ ಆಫ್ ವರ್ಬ್ ಅಂತ ಹೇಳ್ತೀವಿ. ಪಾಸ್ಟಲ್ಲಿ ಯೂಶ್ವಲಿ ಏನು ಬರುತ್ತೆ? ಅದು ಸೆಕೆಂಡ್ ಫಾರ್ಮ್ ಆಫ್ ವರ್ಬ್ ಬರುತ್ತೆ. ಪಾಸ್ಟಲ್ಲಿ ಏನು ಬರುತ್ತೆ? ಸೆಕೆಂಡ್ ಫಾರ್ಮ್ ಆಫ್ ವರ್ಬ್ V2 ಅಂತ ಇರುತ್ತೆ. ಅದೇ ಜಾಸ್ತಿ ಡೀಪಾಗಿ ಹೋಗೋದು ಬೇಡ, ಏನಕ್ಕಂದರೆ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಇನ್ನು ಮುಂದೆ ಅದು ರೂಲ್ಸ್ ಹೇಳ್ಕೊಡ್ತೀನಿ ನಿಮಗೆ. ಪಾಸ್ಟಲ್ಲಿ ಏನು ರೂಲ್ಸ್ ಇರುತ್ತೆ, ಫ್ಯೂಚರಲ್ಲಿ ಏನು ರೂಲ್ಸ್ ಇರುತ್ತೆ, ಪ್ರೆಸೆಂಟಲ್ಲಿ ಏನು ರೂಲ್ಸ್ ಇರುತ್ತೆ, ಅದನ್ನು ಫಾಲೋ ಮಾಡಿದ್ರೇ ನಿಮಗೆ ಡೀಟೇಲಾಗಿ ಪರ್ಫೆಕ್ಟಾಗಿ ಗೊತ್ತಾಗೋದು. ನಾನು ಡೈರೆಕ್ಟಾಗಿ ಹೇಳಿದ್ರೆ ಏನಾಗುತ್ತೆ, ನಿಮಗೆ ಈಸಿಯಾಗಿ ಪರ್ಫೆಕ್ಟಾಗಿ ಗೊತ್ತಾಗಲ್ಲ. ಓಕೆ, ಸೆಕೆಂಡ್ ನೋಡಿ, ಸೆಕೆಂಡ್ ಪಾಯಿಂಟ್, ಟುಮಾರೋ ಐ ಆಮ್ ಗೋಯಿಂಗ್ ಟು ದ ಝೂ. ಇಲ್ಲಿ ಏನಿದೆ? ಇದು ಫ್ಯೂಚರ್ ಟೆನ್ಸ್ ಆಯಿತು. ಫ್ಯೂಚರಲ್ಲಿ ಏನು ಬರುತ್ತೆ? ಟುಮಾರೋ. ಪಾಸ್ಟಲ್ಲಿ ಏನು ಬರುತ್ತೆ? ಎಸ್ಟರ್ಡೇ. ಫ್ಯೂಚರಲ್ಲಿ ಟುಮಾರೋ. ನೋಡಿ ಫ್ರೆಂಡ್ಸ್, ಇಷ್ಟು ಈಸಿಯಾಗಿ ಕೊಡಲ್ಲ, ಫಸ್ಟ್ ನಿಮ್ಗೆ ಅರ್ಥ ಆಗಲಿ ಅಂತ ಅಂದ್ಬಿಟ್ಟು ಸಿಂಪಲ್ ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ. ಸೊ ಟುಮಾರೋ ಐ ಆಮ್ ಗೋಯಿಂಗ್ ಟು ಝೂ. ಟುಮಾರೋ ಅಂದರೆ ಏನು? ನಾಳೆ ನಾನು ಹೋಗ್ತೀನಿ ಝೂಗೆ. ಅದು ಫ್ಯೂಚರಲ್ಲಿ, ಇನ್ನೂ ಹೋಗಿಲ್ಲ, ಇನ್ನು ಫ್ಯೂಚರಲ್ಲಿ ಹೋಗೋದು. ನೋಡಿ, ಯೂಶ್ವಲಿ ವರ್ಬ್ಸ್ ಇದೆಯಲ್ಲ, ಅದು ಪ್ಲೇಯಿಂಗ್, ಗೋಯಿಂಗ್, ವಾಷಿಂಗ್, ಸ್ವಿಮ್ಮಿಂಗ್ ಅಥವಾ ರನ್ನಿಂಗ್ ಈ ಥರ ಬರುತ್ತೆ ವರ್ಬ್ಸ್. ಈ ವರ್ಬ್ಸ್ ಅಂತ ಹೇಳ್ತೀವಿ. ಅಲ್ಲಿ ಆ್ಯಕ್ಷನ್ ನಡೀತಾ ಇರುತ್ತೆ. ಯೂಶ್ವಲಿ ಕಾಮನ್ ಆಗಿ ಜಾಸ್ತಿ ಆ್ಯಕ್ಷನ್ ನಡೀತಾ ಇರುತ್ತೆ. ಗೋಯಿಂಗ್, ವಾಕಿಂಗ್, ಪ್ಲೇಯಿಂಗ್, ವಾಷಿಂಗ್, ಸ್ವಿಮ್ಮಿಂಗ್, ರನ್ನಿಂಗ್, ಇದೆಲ್ಲ ಏನಿದೆ? ಆ್ಯಕ್ಷನ್ ನಡೀತಾ ಇರುತ್ತೆ ವರ್ಬ್ಸಲ್ಲಿ. ಇದೆಲ್ಲ ಏನು? ವರ್ಬ್ಸ್. ಇದು ಆ್ಯಕ್ಷನ್ ನಡೀತಾ ಇರುತ್ತೆ. ಸೊ ಬೇರೆ ಬೇರೆನೂ ಇರುತ್ತೆ, ಆ್ಯಕ್ಷನ್ ನಡೀದಲ್ಲದೆ ಇರೋದು ಇರುತ್ತೆ ವರ್ಬ್ಸ್. ಬಟ್ ಯೂಶ್ವಲಿ ಜಾಸ್ತಿ ಟೈಮಲ್ಲಿ ವಾಷಿಂಗ್, ಗೋಯಿಂಗ್, ಪ್ಲೇಯಿಂಗ್, ರನ್ನಿಂಗ್ ಈ ಥರ ಬರುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ಅಟ್ ದ ಮೊಮೆಂಟ್ ಐ ವಾಸ್ ವಾಷಿಂಗ್ ದ ಡಿಶಸ್. ಅಟ್ ದ ಮೊಮೆಂಟ್ ಅಂದರೆ ಪ್ರೆಸೆಂಟ್ ಟೆನ್ಸ್ ಇದು. ಅಟ್ ದ ಮೊಮೆಂಟ್. ಎಸ್ಟರ್ಡೇ ಅಂದರೆ ಪಾಸ್ಟ್, ಟುಮಾರೋ ಅಂದರೆ ಫ್ಯೂಚರ್, ಅಟ್ ದ ಮೊಮೆಂಟ್ ಅಂದರೆ ಅಟ್ ಪ್ರೆಸೆಂಟ್. ನಾನು ಏನು ಮಾಡ್ತಾಯಿದ್ದೀನಿ? ಐ ಆಮ್ ವಾಷಿಂಗ್ ದ ಡಿಶಸ್. ನಾನು ಡಿಶಸ್ನ ವಾಶ್ ಮಾಡ್ತಾಯಿದ್ದೀನಿ, ಅಂದರೆ ಪಾತ್ರೆನ ವಾಶ್ ಮಾಡ್ತಾಯಿದ್ದೀವಿ ಅಂತಂದ್ಬಿಟ್ಟು. ಓಕೆ, ಅಟ್ ದ ಮೊಮೆಂಟ್ ಅಂದರೆ ಏನದು? ಪ್ರೆಸೆಂಟ್. ಎಸ್ಟರ್ಡೇ ಅಂದರೆ ಪಾಸ್ಟ್, ಟುಮಾರೋ ಅಂದರೆ ಫ್ಯೂಚರ್, ಅಟ್ ದ ಮೊಮೆಂಟ್ ಅಂದರೆ ಪ್ರೆಸೆಂಟ್. ಸೊ ಇದೆಲ್ಲ ಏನಾಯಿತು? ವೆರಿ ಈಸಿ ಸಿಂಪಲ್ ಎಕ್ಸಾಂಪಲ್ಸ್ ಆಯಿತು. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ಎಸ್ಟರ್ಡೇ ಐ ವೆಂಟ್ ರನ್ನಿಂಗ್. ಎಸ್ಟರ್ಡೇ ಐ ರ್ಯಾನ್ ಎ ಮೈಲ್. ಇಲ್ಲಿ ಇದರಲ್ಲಿ ಎಸ್ಟರ್ಡೇ ಐ ವೆಂಟ್ ರನ್ನಿಂಗ್ ಅಥವಾ ಎಸ್ಟರ್ಡೇ ಐ ರ್ಯಾನ್ ಎ ಮೈಲ್. ರನ್ ಅಂತ ಇದೆಯಲ್ವ, ಅದು ಏನಾಯ್ತದು? ವರ್ಬ್. ರನ್ ಅನ್ನೋದು ಒಂದು ವರ್ಬ್ ಆಯಿತು. ನೀವಿವಾಗ ಪಾಸ್ಟಲ್ಲಿ ಬರೀಬೇಕು ಅಂದರೆ ಎಸ್ಟರ್ಡೇ ಯೂಸ್ ಮಾಡ್ತೀರಾ. ಎಸ್ಟರ್ಡೇ ಯಾವಾಗ ಯೂಸ್ ಮಾಡ್ತೀರಾ? ಪಾಸ್ಟ್ ಬರೀಬೇಕಾದ್ರೆ. ಸೊ ಫಸ್ಟ್ ಸೆಂಟೆನ್ಸಲ್ಲಿ ಎಸ್ಟರ್ಡೇ ಐ ವೆಂಟ್ ರನ್ನಿಂಗ್. ಐ ವೆಂಟ್ ಅಂತ ಇದೆ, ಸೊ ಅದೇನಾಯಿತು? ಪಾಸ್ಟ್ ಆಯಿತು. ಎಸ್ಟರ್ಡೇ ಐ ರ್ಯಾನ್ ಎ ಮೈಲ್. ರನ್ ಅಂತ ಇಲ್ಲ, ಏನಕ್ಕೆ? ರನ್ ಅಂದರೆ ಅದೇನಾಯಿತು? ಪ್ರೆಸೆಂಟ್ ಆಯಿತು. ರ್ಯಾನ್, RAN, ರ್ಯಾನ್ ಇದೆಯಲ್ಲ, ಇದೇನಾಯಿತು? ಪಾಸ್ಟ್. ಸೊ ಇದೇನಾಯಿತು? ಇದೆರಡು ಸೆಂಟೆನ್ಸ್ ಎಕ್ಸಾಂಪಲ್ ಯಾವುದಕ್ಕೆ? ಪಾಸ್ಟಿಗೆ ಎಕ್ಸಾಂಪಲ್ ಆಯಿತು. ನೆಕ್ಸ್ಟ್ ಎಕ್ಸಾಂಪಲ್, ಅಟ್ ದ ಮೊಮೆಂಟ್ ಐ ಆಮ್ ರನ್ನಿಂಗ್. ನೋಡಿ, ಅಗೈನ್ ರನ್ ಒಂದು ಏನಾಯಿತು? ವರ್ಬ್ ಆಯಿತು. ಇಲ್ಲಿ ಅಟ್ ದ ಮೊಮೆಂಟ್ ಅಂದರೆ ಅಟ್ ಪ್ರೆಸೆಂಟ್, ನಾನು ರನ್ ಮಾಡ್ತಾಯಿದ್ದೀನಿ ಅನ್ನೋದು. ಐ ಆಮ್ ರನ್ನಿಂಗ್ ಎ ಮೈಲ್. ಇವಾಗ ನಾನು 1 ಮೈಲ್ ಓಡ್ತಾ ಇದ್ದೀನಿ. ಐ ಆಮ್ ರನ್ನಿಂಗ್ ಎ ಮೈಲ್. ಅಟ್ ದ ಮೊಮೆಂಟ್ ಅಂತ ಬಂದಿದ ತಕ್ಷಣ ಅದೇನಾಯಿತು? ಪ್ರೆಸೆಂಟ್ ಟೆನ್ಸಿಗೆ ಒಂದು ಎಕ್ಸಾಂಪಲ್ ಆಯಿತು.
ನೆಕ್ಸ್ಟ್ ಎಕ್ಸಾಂಪಲ್, ಟುಮಾರೋ ಐ ಆಮ್ ಗೋಯಿಂಗ್ ಫಾರ್ ಎ ರನ್. ಐ ಆಮ್ ಗೋಯಿಂಗ್ ನಾಳೆ. ಟುಮಾರೋ ಅಂದಿದ ತಕ್ಷಣ ಏನು ಬಂತಲ್ಲಿ? ಸಿಂಪಲ್ ಏನು? ಫ್ಯೂಚರ್ ಟೆನ್ಸ್. ಏನು? ಫ್ಯೂಚರ್ ಟೆನ್ಸ್. ಟುಮಾರೋ ಐ ಆಮ್ ಗೋಯಿಂಗ್ ಫಾರ್ ಎ ರನ್. ನೆಕ್ಸ್ಟ್ ಎಕ್ಸಾಂಪಲ್, ಟುಮಾರೋ ಐ ಆಮ್ ರನ್ನಿಂಗ್ ಎ ಮೈಲ್. ಇದೆರಡು ಏನಾಯಿತು? ಟುಮಾರೋ ಅಂತ ಬಂತು. ಸೊ ಇದೇನಾಯಿತು? ಫ್ಯೂಚರ್ ಟೆನ್ಸ್ ಆಯಿತು. ಓಕೆ, ನೆಕ್ಸ್ಟ್ ಇವಾಗ ನಾವು ಟೆನ್ಸಸ್ ಎಷ್ಟಿದೆ, ಅದು ಏನೇನು ರೂಲ್ಸ್ ಇದೆ ನೋಡೋಣ. ಸ್ಟೆಪ್ ಬೈ ಸ್ಟೆಪ್ ನೋಡಿದ್ರೆ ನಿಮಗೆ ಈಸಿ ಆಗುತ್ತೆ. ಫಸ್ಟ್ ವೆರಿ ಸಿಂಪಲ್ ಏನು ಹೇಳ್ಕೊಡ್ತೀನಿ ನೋಡಿ. ನಿಮಗೆ ಟೆನ್ಸಸ್ಸಲ್ಲಿ ಪ್ರೆಸೆಂಟ್, ಪಾಸ್ಟ್ ಮತ್ತು ಫ್ಯೂಚರ್ ಮೂರಿದೆ, ಅಷ್ಟು ನೆನಪಿಗಿದ್ರೆ ಸಾಕು. ಫಸ್ಟ್ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್ ಮತ್ತು ಫ್ಯೂಚರ್ ಟೆನ್ಸ್ ಮೂರು. ಓಕೆ, ING ಅನ್ನೋದು ಎಲ್ಲಿ ಯೂಸ್ ಮಾಡ್ತೀವಿ ಫಸ್ಟ್ ಅದು ಹೇಳ್ಕೊಟ್ಬಿಡ್ತೀನಿ. ಈಸಿ ಇದು. ING ಅಂತ ಅನ್ನೋದು ಅಂದರೆ ಪ್ಲೇಯಿಂಗ್, ಡ್ಯಾನ್ಸಿಂಗ್ ಅಥವಾ ಸ್ವಿಮ್ಮಿಂಗ್ ಅಥವಾ ಬೇರೆ ಅದೇ ಥರ ಸ್ವಿಮ್ಮಿಂಗ್, ಪ್ಲೇಯಿಂಗ್, ಡ್ಯಾನ್ಸಿಂಗ್ ING ಬರುತ್ತೆ. ಬರೀ ಪ್ಲೇ ಅಂತ ಬರಲ್ಲ. ಪ್ಲೇ ಪ್ಲಸ್ ING, ಪ್ಲೇಯಿಂಗ್, ಡ್ಯಾನ್ಸ್ ಪ್ಲಸ್ ING, ಡ್ಯಾನ್ಸಿಂಗ್. ING ಎಲ್ಲೆಲ್ಲಿ ಬರುತ್ತೆ ಅನ್ನೋದು ಫಸ್ಟ್ ನಾನು ಹೇಳ್ತೀನಿ ನೋಡಿ. ING ಎಲ್ಲಿ ಬರುತ್ತೆ? ಕಂಟಿನ್ಯೂಯಸ್. ಅದು ಪ್ರೆಸೆಂಟ್ ಕಂಟಿನ್ಯೂಸ್ ಆಗಿರಲಿ ಅಥವಾ ನಾನು ರೆಡ್ಡಲ್ಲಿ ಮಾರ್ಕ್ ಮಾಡಿದ್ದೀನಲ್ಲ ನೋಡಿ, ಪ್ರೆಸೆಂಟ್ ಕಂಟಿನ್ಯೂಸ್ ಆಗಿರಲಿ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಆಗಿರಲಿ ಅಥವಾ ಪಾಸ್ಟ್ ಆಗಿರಲಿ, ಕಂಟಿನ್ಯೂಸ್ ಆಗಿರುತ್ತೆ. ಅಲ್ಲಿ ಕಂಟಿನ್ಯೂಸ್ CONT ಅಂತ ಇದೆಯಲ್ಲ, ಅದು ಕಂಟಿನ್ಯೂಸ್. ಎಲ್ಲಿ ನಾವು ಸೆಂಟೆನ್ಸಲ್ಲಿ ಒಂದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಆಗಿರಲಿ, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಆಗಿರಲಿ ಅಥವಾ ಪ್ರೆಸೆಂಟ್ ಕಂಟಿನ್ಯೂಸ್ ಆಗಿರಲಿ, ಅಲ್ಲಿ ನಾವು ING ಯೂಸ್ ಮಾಡ್ತೀವಿ. ಕಂಟಿನ್ಯೂಸ್ ಅಂತ ಇದ್ದಾಗ ಅಲ್ಲಿ ING ಯೂಸ್ ಮಾಡ್ತೀವಿ. ನೋಡಿ ಇಲ್ಲಿ ಅಂಡರ್ಲೈನ್ ಮಾಡಿದ್ದೀನಿ. ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ING, ಪ್ಲೇಯಿಂಗ್ ಅಂತ ಇದೆ ನೋಡಿ. ಐ ಆಮ್ ಪ್ಲೇಯಿಂಗ್ ಬಾಸ್ಕೆಟ್ ಬಾಲ್ ನೌ. ಇಲ್ಲಿ ಪ್ಲೇಯಿಂಗ್ ING ಇದೆ. ಏನಕ್ಕೆ? ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಫಸ್ಟ್ ಕಾಲಮಲ್ಲಿ ಅದೇನಾಯಿತು? ಪ್ರೆಸೆಂಟ್ ಕಂಟಿನ್ಯೂಯಸ್. ಕಂಟಿನ್ಯೂಯಸ್ ಅಂತ ಇದ್ದಾಗ ಇಲ್ಲಿ ಎಕ್ಸಾಂಪಲಲ್ಲಿ ಏನು ಬರುತ್ತೆ ನಿಮಗೆ? ING ಬರುತ್ತೆ, ಕಂಟಿನ್ಯೂಯಸ್. ಸೆಕೆಂಡ್ ಎಕ್ಸಾಂಪಲ್ ನೋಡಿ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್, ಅದರಲ್ಲೂ ಕೂಡ ಕಂಟಿನ್ಯೂಸ್ ಇದೆ. ಪ್ರೆಸೆಂಟ್ ಕಂಟಿನ್ಯೂಸ್ ಆಗಿರಲಿ, ಪಾಸ್ಟ್ ಕಂಟಿನ್ಯೂಸ್ ಆಗಿರಲಿ, ಫ್ಯೂಚರ್ ಕಂಟಿನ್ಯೂಸ್ ಆಗಿರಲಿ, ಎಲ್ಲದರಲ್ಲೂ ಏನು ಬರುತ್ತೆ? ING ಬರುತ್ತೆ. ಕಂಟಿನ್ಯೂಸ್ ಬಂದಾಗ ING ಬರುತ್ತೆ. ಓಕೆ, ಕ್ಲಿಯರ್? ನೆಕ್ಸ್ಟ್ ಅದೇ ಥರ ನೋಡಿ, ಫ್ಯೂಚರ್ ಕಂಟಿನ್ಯೂಸಲ್ಲೂ ಏನಾಯಿತು? ಫ್ಯೂಚರ್ ಕಂಟಿನ್ಯೂಸಲ್ಲಿ ING ಬರ್ತದೆ. ಏನು? ಪ್ಲೇಯಿಂಗ್ ING. ಕಂಟಿನ್ಯೂಸಲ್ಲಿ ಮೇಯ್ನ್ ಏನು ಬರುತ್ತೆ? ಕಂಟಿನ್ಯೂಸಲ್ಲಿ ಏನು ಬರುತ್ತೆ? ING. ಓಕೆ, ನೆಕ್ಸ್ಟ್ ಇನ್ನೊಂದು, ಯಾವುದೇ ಒಂದು ಸೆಂಟೆನ್ಸ್ ಆಗಿರಲಿ ಅದರಲ್ಲಿ ಸಬ್ಜೆಕ್ಟ್ ಇರುತ್ತೆ, ವರ್ಬ್ ಇರುತ್ತೆ, ಆಬ್ಜೆಕ್ಟ್ ಇರುತ್ತೆ. ಇದು ಮೂರು ಇಂಪಾರ್ಟೆಂಟ್ ಇದ್ದೇ ಇರುತ್ತೆ. ಓಕೆ, ಗ್ರಾಮರಲ್ಲಿ ಇದು ಮಾತ್ರ ನಿಮ್ಗೆ ಗೊತ್ತಿರಬೇಕು. ಸಬ್ಜೆಕ್ಟ್ ಇರುತ್ತೆ, ವರ್ಬ್ ಇರುತ್ತೆ, ಆಬ್ಜೆಕ್ಟ್ ಇರುತ್ತೆ. ಸೊ ವರ್ಬಲ್ಲಿ V1 ಅಂದರೆ ಫಸ್ಟ್ ಫಾರ್ಮ್ ಆಫ್ ವರ್ಬ್ ಅಂತ ಹೇಳ್ತಾರೆ, V2 ಅಂದರೆ ಸೆಕೆಂಡ್ ಫಾರ್ಮ್ ಆಫ್ ವರ್ಬ್ ಅಂತಾರೆ, V3 ಅಂದರೆ ಥರ್ಡ್ ಫಾರ್ಮ್ ಆಫ್ ವರ್ಬ್ ಅಂತಾರೆ. ನೋಡಿ ಫ್ರೆಂಡ್ಸ್, ಇವಾಗ ಟೋಟಲಿ ನಾವು ಅಂದ್ಕೊಂಡ್ರೆ ಟೆನ್ಸಸ್ಸಲ್ಲಿ 12 ಇದೆ. ಅದೆಲ್ಲ ಒಂದೊಂದೇ ಹೇಳ್ಕೊಂಡ್ರೆ, ಒಂದೇ ಸತಿ ಎಲ್ಲ ಹೇಳಿದ್ರೆ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಸೊ ಒಂದೊಂದೇ ಕಲಿಯೋಣ, ಡೈಲಿ ಒಂದೊಂದೇ ಕಲಿಯೋಣ. ಏನಕ್ಕಂದರೆ ಬಹಳ ಕಾಂಪ್ಲಿಕೇಟ್ ಇದೆ. ನಿಮಗೆ ಕಾಂಪ್ಲಿಕೇಟ್ ಅನಿಸ್ತಿರ್ಬೋದು ಹೊಸದಾಗಿ ಓದ್ತಿರೋರಿಗೆ. ನೋಡಿ, ಫಸ್ಟ್ ಸಿಂಪಲ್ ಪ್ರೆಸೆಂಟ್ ಅಂದರೆ ಪ್ರೆಸೆಂಟ್ ಟೆನ್ಸ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಇವಾಗ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್ ಬಗ್ಗೆ ನಾನು ಹೇಳ್ತಾ ಇಲ್ಲ, ಬರೀ ಪ್ರೆಸೆಂಟ್ ಟೆನ್ಸ್. ಇವಾಗ ಅಟ್ ಪ್ರೆಸೆಂಟ್ ಏನು ನಡೀತಾ ಇದೆ ಅಷ್ಟು ಮಾತ್ರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಅದ್ರ ಬಗ್ಗೆ ಬೇರೆ ಬೇರೆ ಎಕ್ಸಾಂಪಲ್ಸ್ ನಾವು ಸ್ಟಡಿ ಮಾಡೋಣ. ಓಕೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಏನಿರುತ್ತೆ? ಸಬ್ಜೆಕ್ಟ್ ಪ್ಲಸ್ V1 ಪ್ಲಸ್ ಆಬ್ಜೆಕ್ಟ್. ಒಂದು ಸಬ್ಜೆಕ್ಟ್ ಇರುತ್ತೆ, ಒಂದು ವರ್ಬ್ ಇರುತ್ತೆ, ಒಂದು ಆಬ್ಜೆಕ್ಟ್ ಇರುತ್ತೆ. ಯಾವುದರಲ್ಲಿ? ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಯಾವ ವರ್ಬ್ ಇರುತ್ತೆ ಅಂದರೆ ಫಸ್ಟ್ ಫಾರ್ಮ್ ಆಫ್ ವರ್ಬ್ ಇರುತ್ತೆ. ಫಸ್ಟ್ ಫಾರ್ಮ್ ಆಫ್ ವರ್ಬ್ ಅಂದರೆ ಏನು? ಬರೀ ಪ್ಲೇ ಅಂತ ಇರುತ್ತೆ, ಅಥವಾ ಬರೀ ರನ್ ಅಂತ ಇರುತ್ತೆ, ಅಥವಾ ಬರೀ ಸ್ವಿಮ್ ಅಂತ ಇರುತ್ತೆ, ಅಷ್ಟೇ ಇರುತ್ತೆ. ಅದು ಏನು? ಫಸ್ಟ್ ಫಾರ್ಮ್ ಆಫ್ ವರ್ಬ್. ಸೊ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಏನಿರುತ್ತೆ? ಒಂದು ಸಬ್ಜೆಕ್ಟ್ ಇರುತ್ತೆ, ಒಂದು V1 ಇರುತ್ತೆ, ಪ್ಲಸ್ ಆಬ್ಜೆಕ್ಟ್ ಇರುತ್ತೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಯಾರೋ ಬಂದು ನಿಮಗೆ ಇವಾಗ ಏನೋ ಕೇಳ್ತಾರೆ, ಹೇಗಿದ್ದೀರಾ ನೀವು ಅಂದರೆ, ನಾನು ಅಟ್ ಪ್ರೆಸೆಂಟ್ ನಾನು ಸಿಂಪಲ್ ಆಗಿದ್ದೀನಿ, ಫಸ್ಟ್ ಕ್ಲಾಸ್ ಆಗಿದ್ದೀನಿ ಅಂತ ಒಂದು ಸುಮ್ಮನೆ ಹಿಂಟ್ ಹೇಳ್ತಾ ಇರೋದು ನೆನಪಿಗೆ ಇಟ್ಕೊಳ್ಳೋಕ್ಕೆ. ಏನು ಅಂದರೆ
ಫಸ್ಟ್ ಕ್ಲಾಸ್ ಆಗಿದ್ದೀನಿ ಅಂದರೆ V1 ಅಂತ ನೆನಪಿಟ್ಕೊಳ್ಳಿ. ನಾನು ಸಿಂಪಲ್ ಆಗಿದ್ದೀನಿ ಯಾವಾಗ ಪ್ರೆಸೆಂಟ್, ಸಿಂಪಲ್ ಪ್ರೆಸೆಂಟಲ್ಲಿ ಫಸ್ಟ್ ಕ್ಲಾಸ್ ಆಗಿದ್ದೀನಿ. ಫಸ್ಟ್ ಕ್ಲಾಸ್ ಅಂದರೆ ಏನು? ಫಸ್ಟ್ ಫಾರ್ಮ್ ಆಫ್ ವರ್ಬ್ ಅಂತಂದ್ಬಿಟ್ಟು. ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಫಸ್ಟ್ ಫಾರ್ಮ್ ಆಫ್ ವರ್ಬ್ ಇರುತ್ತೆ. ಇಲ್ಲಿ ನೋಡಿ ಎಕ್ಸಾಂಪಲ್ಸಲ್ಲಿ ನೀವು ಕಲರಲ್ಲಿ ಇದೆಯಲ್ಲ ನೋಡಿ, ಪಿಂಕ್ ಕಲರಲ್ಲಿದೆ ಫಸ್ಟ್ ಎಕ್ಸಾಂಪಲಲ್ಲಿ. ಅದೆಲ್ಲ ಏನಿದೆ ಕಲರಲ್ಲಿ ಇದೆಯಲ್ಲ ಅದೆಲ್ಲ ಏನು? ಅದೆಲ್ಲ ವರ್ಬ್ಸ್. ಅದೆಲ್ಲ ಏನಿದೆ ವರ್ಬ್ಸ್. ಅದು ಫಸ್ಟ್ ಸೆಂಟೆನ್ಸಲ್ಲಿ ಸಬ್ಜೆಕ್ಟ್ ಬರುತ್ತೆ, ಸೆಕೆಂಡ್ ವರ್ಬ್ ಬರುತ್ತೆ, ಪ್ಲಸ್ ಆಬ್ಜೆಕ್ಟ್ ಬರುತ್ತೆ. ಸೊ ಇದರಲ್ಲಿ ಕಲರಲ್ಲಿ ಇದೆಯಲ್ಲ ಪಿಂಕ್ ಕಲರಲ್ಲಿ ಗೋಸ್ ಅಂತ ಇದೆ, ಪ್ಲೇ ಅಂತ ಇದೆ. ನೆಕ್ಸ್ಟ್ ಥರ್ಡ್ ಎಕ್ಸಾಂಪಲಲ್ಲಿ ಥಿಂಕ್ ಅಂತ ಇದೆ. ನೆಕ್ಸ್ಟ್ ರನ್, ಪ್ಲೇ, ರೈಟ್, ಟಾಕ್, ಗೋ, ರೈನ್ಸ್, ಸ್ಮೆಲ್ಸ್ ಇದೆಲ್ಲ ಏನಿದೆ? ಇದೆಲ್ಲ ಕಲರಲ್ಲಿ ಇದೆಯಲ್ಲ ಇದೆಲ್ಲ ವರ್ಬ್ಸ್. ಇದು ವರ್ಬ್ಸ್ ಯಾವುದು? ಫಸ್ಟ್ ಫಾರ್ಮ್ ಆಫ್ ವರ್ಬ್ ಇದೆ. ಯಾವುದರಲ್ಲಿ? ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಏನಿದೆ ಇದೆಲ್ಲ ಫಸ್ಟ್ ಫಾರ್ಮ್ ಆಫ್ ವರ್ಬ್ ಇದೆ. ಏನಕ್ಕೆ? ಪ್ಲೇಡ್, ಪ್ಲೇ, PLAYED, ಪ್ಲೇಡ್ ಅಂತ ಇದ್ದಾಗ ಅದೇನಾಯಿತು? ಸೆಕೆಂಡ್ ಫಾರ್ಮ್ ಆಫ್ ವರ್ಬ್ ಆಗುತ್ತೆ. ಸೊ ಇಲ್ಲೆಲ್ಲ ಏನಿದೆ? ಫಸ್ಟ್ ಫಾರ್ಮ್ ಆಫ್ ವರ್ಬ್ ಇದೆ. ಯಾವುದರಲ್ಲಿ? ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ. ಫಸ್ಟ್ ಸೆಂಟೆನ್ಸಲ್ಲಿ ಮೈ ಫಾದರ್ ಗೋಸ್ ಟು ಜಿಮ್ ಎವ್ರಿ ಡೇ. ಇಲ್ಲಿ ಏನಿದೆ? ಫಸ್ಟ್ ಗೋಸ್ ಅಂತ ಇದೆಯಲ್ವಾ, ಅದು ವೆಂಟ್ ಅಂತ ಅಕಸ್ಮಾತ್ ಅಲ್ಲಿದ್ದರೆ, WENT ವೆಂಟ್ ಅಂತ ಇದ್ದರೆ ಅದು ಪಾಸ್ಟ್ ಆಯಿತು. ಹೋಗಿದ್ರು, ವೆಂಟ್ ಅಂತಂದರೆ ಅದು ಪಾಸ್ಟ್ ಆಯಿತು. ಗೋಸ್ ಟು ಜಿಮ್ ಎವ್ರಿ ಡೇ ಅದೇನಾಯಿತು? ಪ್ರೆಸೆಂಟ್ ಆಯಿತು. ಗೋಸ್ ಅದೇನಿದೆ ಅದು ಒಂದು ಪ್ರೆಸೆಂಟ್ ಟೆನ್ಸಲ್ಲಿದೆ ಅಥವಾ V1 ಅಲ್ಲಿದೆ. ಸೊ ಇದೇನಾಯಿತು? ಸಿಂಪಲ್ ಪ್ರೆಸೆಂಟ್ ಆಯಿತು. ಸೆಕೆಂಡ್ ಎಕ್ಸಾಂಪಲ್ ನೋಡಿ, ಶಿ ಲವ್ಸ್ ಟು ಪ್ಲೇ ಬಾಸ್ಕೆಟ್ಬಾಲ್. ಇಲ್ಲಿ ಪ್ಲೇ ಅಂತ ಇದೆ. ಪ್ಲೇ ಏನಿದೆ? ಅದು ಒಂದು ಪ್ರೆಸೆಂಟ್ ಟೆನ್ಸಲ್ಲಿದೆ. ಅದು ವರ್ಬ್ ಫಾರ್ಮ್ V1 ಅಲ್ಲಿದೆ. ಪ್ಲೇಡ್, PLAYED, ಪ್ಲೇಡ್ ಅಂತ ಇದ್ದಿದ್ರೆ ಅದೇನಾಯಿತು? ಸೆಕೆಂಡ್ ಫಾರ್ಮ್ ಆಫ್ ವರ್ಬ್ ಆಗ್ತಿತ್ತು. ED ಅಂತ ಇದ್ದಾಗ ಅದು ಸೆಕೆಂಡ್ ಫಾರ್ಮ್ ಆಫ್ ವರ್ಬ್ ಆಗುತ್ತೆ. ಪ್ಲೇ ಅಂತ ಇದೆ. ಸೊ ಇದೇನಾಯಿತು? ಫಸ್ಟ್ ಫಾರ್ಮ್ ಆಫ್ ವರ್ಬಲ್ಲಿದೆ. ಸೊ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಏನು ರೂಲ್ ಇರುತ್ತೆ? ಒಂದು ಸಬ್ಜೆಕ್ಟ್ ಇರುತ್ತೆ, ಫಸ್ಟ್ ಫಾರ್ಮ್ ಆಫ್ ವರ್ಬ್ ಇರುತ್ತೆ, V1 ಇರುತ್ತೆ, ಮತ್ತು ಒಂದು ಆಬ್ಜೆಕ್ಟ್ ಇರುತ್ತೆ. ಓಕೆ, ಥರ್ಡ್ ಎಕ್ಸಾಂಪಲ್ ನೋಡಿ, ಶಿ ಥಿಂಕ್ಸ್ ಹೀ ಈಸ್ ವೆರಿ ಹ್ಯಾಂಡ್ಸಮ್. ಶಿ ಥಿಂಕ್ಸ್ ಅಂತ ಇದೆ. ಇಲ್ಲಿ ಏನು? ಥಿಂಕ್ಸ್ ಅನ್ನೋದು ಅಥವಾ ಶಿ ವಾಸ್ ಥಿಂಕಿಂಗ್ ಅಂತ ಇದ್ದಾಗ ಅಲ್ಲಿ ವಾಸ್ ಅಂತ ಬಂದಿದ ತಕ್ಷಣ ಅದು ಪಾಸ್ಟಲ್ಲಾಗುತ್ತೆ. ಶಿ ವಾಸ್ ಅಂತ ಇದ್ದಾಗ. ಓಕೆ, ಒಂದು ಸ್ವಲ್ಪ ಇನ್ನೂ ಬೇರೆ ಬೇರೆ ರೂಲ್ಸ್ ನೋಡಿ ಗೊತ್ತಾಗತ್ತವಾಗ ಇನ್ನೂ ಕ್ಲಿಯರ್ ಆಗುತ್ತೆ. ಇವಾಗ ನಾವು ಬರೀ ಸಿಂಪಲ್ ಬಗ್ಗೆ ಕಲಿತಿರೋದು. ಸಿಂಪಲ್ ಪ್ರೆಸೆಂಟ್ ಆಗಿರಲಿ, ಸಿಂಪಲ್ ಪಾಸ್ಟ್ ಆಗಿರಲಿ, ಸಿಂಪಲ್ ಫ್ಯೂಚರ್ ಆಗಿರಲಿ, ಸಿಂಪಲ್ ಬಗ್ಗೆ ನಾವು ಕಲಿತಿರೋದು. ಸಿಂಪಲ್ ಆಗಿ ಏನು? ಒಂದು ಸೆಂಟೆನ್ಸ್ ಸಿಂಪಲ್ ಪ್ರೆಸೆಂಟ್ ಆಗಿರ್ಬೋದು, ಸಿಂಪಲ್ ಪಾಸ್ಟ್ ಆಗಿರ್ಬೋದು, ಸಿಂಪಲ್ ಫ್ಯೂಚರ್ ಬಗ್ಗೆ ಆಗಿರ್ಬೋದು. ಏನು ರೂಲ್ ಇರುತ್ತೆ? ಬರೀ ಸಿಂಪಲ್ ಬಗ್ಗೆ ನಾವು ಕಲಿತಿರೋದು ಇವತ್ತು. ಸಿಂಪಲ್ ಪ್ರೆಸೆಂಟ್, ಸಿಂಪಲ್ ಪಾಸ್ಟ್, ಸಿಂಪಲ್ ಫ್ಯೂಚರ್, ಇದರಲ್ಲಿ ಏನು ರೂಲ್ ಇರುತ್ತೆ? ಆ್ಯಕ್ಚುಲಿ ಇಟ್ ಈಸ್ ವೆರಿ ಕನ್ಫ್ಯೂಸಿಂಗ್, ಐ ನೋ, ಬಟ್ ನೀವು ಪರ್ಫೆಕ್ಟ್ ಆಗಬೇಕಂದ್ರೆ ಇದು ರೂಲ್ ಗೊತ್ತೇ ಇರಬೇಕು. ಓಕೆ, ಫಸ್ಟ್ ಸಿಂಪಲ್ ಪ್ರೆಸೆಂಟಲ್ಲಿ ನಾನು ಹೇಳಿದೆ ನಿಮಗೆ ನಾವೇನು ಯೂಸ್ ಮಾಡ್ತೀವಿ ಇಲ್ವಿ? ವಿ ಯೂಸ್ ಫಸ್ಟ್ ಫಾರ್ಮ್ ಆಫ್ ವರ್ಬ್. ಸಿಂಪಲ್ ಪ್ರೆಸೆಂಟಲ್ಲಿ ಅಟ್ ಪ್ರೆಸೆಂಟ್ ನಾನು ಸಿಂಪಲ್ ಆಗಿದ್ದೀನಿ, ಫಸ್ಟ್ ಕ್ಲಾಸ್ ಆಗಿದ್ದೀನಿ ಅಂತ ಹೇಳಿದೆ. ಅದೇನದು? ಸಿಂಪಲ್ ಪ್ರೆಸೆಂಟ್. ಅದರಲ್ಲಿ ಏನಿರುತ್ತೆ? ಎಕ್ಸಾಂಪಲ್ ನೋಡಿ, ಅಕ್ಸೆಪ್ಟ್, ಆ್ಯಕ್ಟ್, ಅಪ್ರೂವ್, ಆರ್ಗ್ಯೂ, ಪುಟ್, ಕ್ವಿಟ್, ಸೇ, ಲೇ, ಈಸ್, ಆರ್ ಇದೆಲ್ಲ ಏನಿರುತ್ತೆ? ಸಿಂಪಲ್ ಪ್ರೆಸೆಂಟಲ್ಲಿರುತ್ತೆ. ಏನದು? ಸಿಂಪಲ್ ಆಗಿರುತ್ತೆ. ಆದರೆ ಸೆಕೆಂಡಲ್ಲಿ ನೋಡಿ, ಸೆಕೆಂಡ್ ಕಾಲಮಲ್ಲಿ ಸಿಂಪಲ್ ಪಾಸ್ಟಲ್ಲಿ ಏನಿರುತ್ತೆ? ಸಿಂಪಲ್ ಪಾಸ್ಟಲ್ಲಿ ಏನಿರುತ್ತೆ? ನಾವು ಸೆಕೆಂಡ್ ಫಾರ್ಮ್ ಆಫ್ ವರ್ಬ್ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ನೋಡಿ, ಅಕ್ಸೆಪ್ಟೆಡ್, ಅಕ್ಸೆಪ್ಟ್ ಅಂತ ಇದೆ. ಸೊ ಇಲ್ಲಿ ED ಯೂಸ್ ಮಾಡಿದ್ದೀವಿ. ಅಕ್ಸೆಪ್ಟೆಡ್, ಆ್ಯಕ್ಟೆಡ್, ಅಪ್ರೂವ್ಡ್, ಆರ್ಗ್ಯೂಡ್, ಪುಟ್, ಕ್ವಿಟ್, ಸೇಗೆ ಏನು ಯೂಸ್ ಮಾಡಿದ್ದೀವಿ ಇಲ್ಲಿ? ಸೆಡ್, ಲೇಗೆ ಲೇಡ್, ಈಸ್ಗೆ ವಾಸ್, ಆರ್ಗೆ ವರ್. ಏನಕ್ಕೆ ಇದೆಲ್ಲ ಸೆಕೆಂಡ್ ಕಾಲಮಲ್ಲಿ ಇರೋದೆಲ್ಲ ಏನಿದು? ಪಾಸ್ಟಲ್ಲಿರೋದಕ್ಕೆ ನಾವು ವಾಸ್ ಯೂಸ್ ಮಾಡ್ತೀವಿ, ವರ್ ಯೂಸ್ ಮಾಡ್ತೀವಿ. ಪಾಸ್ಟಲ್ಲಿರೋದಕ್ಕೆ ವಾಸ್, ವರ್ ಯೂಸ್ ಮಾಡ್ತೀವಿ. ಪ್ರೆಸೆಂಟ್ ಈಸ್, ಆರ್ ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಸಿಂಪಲ್ ಫ್ಯೂಚರಲ್ಲಿ ನಾವು ಏನು ಯೂಸ್ ಮಾಡ್ತೀವಿ ಅನ್ನೋದು ವಿ ಯೂಸ್ ವಿಲ್ ಪ್ಲಸ್ ಫಸ್ಟ್ ಫಾರ್ಮ್ ಆಫ್ ವರ್ಬ್
ಇಲ್ಲಿ ನಾವೇನು ಯೂಸ್ ಮಾಡ್ತೀವಿ, ವಿಲ್ ಮತ್ತು ವಿ ಒನ್ ಅಂದರೆ ಏನು, ಫಸ್ಟ್ ಫಾರ್ಮ್ ಆಫ್ ವರ್ಬ್. ಪ್ರೆಸೆಂಟಲ್ಲಿ ಮತ್ತು ಫ್ಯೂಚರಲ್ಲಿ ಎರಡರಲ್ಲಿ ವಿ ಒನ್ ಯೂಸ್ ಮಾಡ್ತೀವಿ. ವಿ ಒನ್ ಅಂದರೆ ಏನು, ಫಸ್ಟ್ ಫಾರ್ಮ್ ಆಫ್ ವರ್ಬ್ ಯೂಸ್ ಮಾಡ್ತೀವಿ. ಆದರೆ ಪಾಸ್ಟಲ್ಲಿ ವಿ ಟು ಅಂದರೆ ಸೆಕೆಂಡ್ ಫಾರ್ಮ್ ಆಫ್ ವರ್ಬ್ ಯೂಸ್ ಮಾಡ್ತೀವಿ. ಪ್ರೆಸೆಂಟ್ ಮತ್ತು ಫ್ಯೂಚರಲ್ಲಿ ಅಟ್ ಪ್ರೆಸೆಂಟ್ ನಾನು ಇವಾಗ ಹೇಳ್ತಿದ್ದೀನಲ್ಲ, ಇವಾಗ ಅಟ್ ಪ್ರೆಸೆಂಟ್ ಮತ್ತು ಫ್ಯೂಚರಲ್ಲಿ ನಾವು ಫಸ್ಟ್ ಫಾರ್ಮ್ ಆಫ್ ವರ್ಬ್ ಯೂಸ್ ಮಾಡ್ತೀವಿ. ಪಾಸ್ಟ್ ಕಳೆದೋಗಿರೋದ್ರಲ್ಲಿ ಏನು ಯೂಸ್ ಮಾಡ್ತೀವಿ, ಸೆಕೆಂಡ್ ಫಾರ್ಮ್ ಆಫ್ ವರ್ಬ್. ಓಕೆ, ನೆಕ್ಸ್ಟ್ ರೂಲ್ ನೋಡಿ, ಸಿಂಪಲ್ ಪ್ರೆಸೆಂಟ್ ಮತ್ತು ಸಿಂಪಲ್ ಫ್ಯೂಚರಲ್ಲಿ ಏನು ಡಿಫ್ರೆನ್ಸ್ ಅಂತಂದರೆ ನೋಡಿ, ವರ್ಬ್ ಫಾರ್ಮ್ ಏನಿದೆ ಅಕ್ಸೆಪ್ಟ್ ಅಂತ ಇದೆ, ಫಸ್ಟ್ರಲ್ಲೂ ಲಾಸ್ಟ್ರಲ್ಲೂ ಅಕ್ಸೆಪ್ಟ್ ಅಂತ ಇದೆ, ಆ್ಯಕ್ಟ್ ಅಂತ ಇದೆ, ಆ್ಯಕ್ಟ್ ಅಂತ ಇದೆ, ಅಪ್ರೂವ್, ಆರ್ಗ್ಯೂ, ಪುಟ್, ಕ್ವಿಟ್, ಸೇ, ಲೇ. ಸೊ ಫೈನಲಿ ಇದರಲ್ಲಿ ಏನು ಗೊತ್ತಾಯಿತು, ವರ್ಬ್ ಫಾರ್ಮ್ ಮಾತ್ರ ಸೇಮ್ ಇರುತ್ತೆ, ವಿ ಒನ್ ಎ ಇರುತ್ತೆ ಎರಡರಲ್ಲೂ. ಆದರೆ ಫ್ಯೂಚರಲ್ಲಿ ವಿಲ್ ಬರುತ್ತೆ, WILL ವಿಲ್ ಬರುತ್ತೆ, ಫ್ಯೂಚರಲ್ಲಿ ವಿಲ್ ಬರುತ್ತೆ. ಸಿಂಪಲ್ ಫ್ಯೂಚರಲ್ಲಿ ಏನು ಬರುತ್ತೆ, ವಿಲ್ ಬರುತ್ತೆ. ಸ್ವಲ್ಪ ಎಕ್ಸಾಂಪಲ್ಸ್ ನೋಡೋಣ. ಓಕೆ, ಫಸ್ಟ್ ಎಕ್ಸಾಂಪಲ್ ನೋಡಿ, ಐ ಆಮ್ ಎ ಟೀಚರ್. ಇದೇನಾಯಿತು, ಪ್ರೆಸೆಂಟ್ ಟೆನ್ಸಲ್ಲಿದೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿದೆ. ಸಿಂಪಲ್ ಪಾಸ್ಟ್ ಟೆನ್ಸ್ ಏನಾಯಿತು, ಐ ವಾಸ್ ಅ ಟೀಚರ್. ಇಲ್ಲಿ ಏನು ಇದೆ, ಇಲ್ಲಿ ವಾಸ್ ಇದೆಯಲ್ಲ, ಇದೇನಾಯಿತು, ಪಾಸ್ಟ್ ಆಯಿತು. ಸೊ ಇಲ್ಲಿ ಟೀಚರ್ ಏನು ಹೇಳ್ತಾ ಇದ್ದಾರೆ, ಪಾಸ್ಟ್ ಬಗ್ಗೆ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ಐ ವಿಲ್ ಬಿ ಅ ಟೀಚರ್. ವಿಲ್ ಎಲ್ಲಿ ಬರುತ್ತೆ ಅಂತ ಹೇಳ್ಕೊಟ್ಟೆ ನಿಮಗೆ, ಫ್ಯೂಚರಲ್ಲಿ. ವಿಲ್ ಬಂದಾಗ ಅದೇನಾಯಿತು, ಫ್ಯೂಚರಲ್ಲಿ ಬರೋದು. ಫ್ಯೂಚರ್ ಸಿಂಪಲ್ ಟೆನ್ಸ್ ಅಲ್ಲಿ ಏನಾಯಿತು, ಐ ವಿಲ್ ಬಿ ಅ ಟೀಚರ್. ನಾನು ಫ್ಯೂಚರಲ್ಲಿ ಐ ವಿಲ್ ಬಿಕಮ್ ಅ ಟೀಚರ್ ಅಂತ ಹೇಳ್ತಾ ಇದ್ದೀರಾ. ನೋಡಿ, ಈ ಎಕ್ಸಾಂಪಲಲ್ಲಿ ದೇ ಆರ್ ಟೀಚರ್ಸ್, ದೇ ಆರ್ ಅಂತ ಇದೆ. ಸೊ ಇದೇನಿದೆ, ಇಲ್ಲಿ ಪ್ರೆಸೆಂಟ್ ಟೆನ್ಸಲ್ಲಿದೆ. ದೇ ಆರ್ ಟೀಚರ್ಸ್, ಅವರು ಟೀಚರ್ಸ್ ಅಂತ ಹೇಳ್ತಿದ್ದೀರಾ. ಸೊ ಅಲ್ಲಿ ಪ್ರೆಸೆಂಟ್ ಟೆನ್ಸಲ್ಲಿ ಮಾತಾಡ್ತಿದ್ದೀರಾ ನೀವು. ದೇ ವರ್ ಟೀಚರ್ಸ್, ನಮ್ಮ ಟೀಚರ್ಸ್ ಅವರಾಗಿದ್ದರು ಅಂತ ಅಂದ್ಬಿಟ್ಟು ನೀವು ಪಾಸ್ಟ್ ಬಗ್ಗೆ ಹೇಳ್ತಾ ಇದ್ದೀರಾ. ದೇ ವರ್ ಟೀಚರ್ಸ್, ವರ್ ಎಲ್ಲಿ ಬರುತ್ತೆ, ಪಾಸ್ಟಲ್ಲಿ ಬರುತ್ತೆ. ದೇ ವಿಲ್ ಬಿ ಟೀಚರ್ಸ್ ಅಂದರೆ ಅದು ಫ್ಯೂಚರಲ್ಲಿ ಬರುತ್ತೆ. ನೋಡಿ, ನೆಕ್ಸ್ಟ್ ಎಕ್ಸಾಂಪಲಲ್ಲಿ ದೇ ಟೀಚ್ ಇಂಗ್ಲೀಷ್. ಇದು ಸಿಂಪಲ್ ಪ್ರೆಸೆಂಟಲ್ಲಿದೆ. ಪ್ರೆಸೆಂಟ್ ದೇ ಟೀಚ್ ಅನ್ನೋದೇನಿದೆ ಅದು ಫಸ್ಟ್ ಫಾರ್ಮ್ ಆಫ್ ವರ್ಬಲ್ಲಿದೆ. ಸೊ ಇದೇನಾಯಿತು, ಪ್ರೆಸೆಂಟ್ ಟೆನ್ಸಲ್ಲಿದೆ. ಫಸ್ಟ್ ಫಾರ್ಮ್ ಆಫ್ ವರ್ಬ್ ಇದೆ, ಪ್ರೆಸೆಂಟಲ್ಲಿದೆ. ಸೊ ಇದೇನಾಯಿತು, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಯಿತು. ಸೆಕೆಂಡ್, ದೇ ಟಾಟ್ ಇಂಗ್ಲೀಷ್. ಟಾಟ್ ಏನಾಯ್ತು, ಅದು ಪಾಸ್ಟಲ್ಲಿ. ಅದೇನಾಯಿತು, ಸೆಕೆಂಡ್ ಫಾರ್ಮ್ ಆಫ್ ವರ್ಬ್ ಆಯಿತು. ದೇ ಟಾಟ್ ಇಂಗ್ಲೀಷ್, ಸೆಕೆಂಡ್ ಫಾರ್ಮ್ ಆಫ್ ವರ್ಬ್ ಇರುತ್ತೆ ಮತ್ತು ಪಾಸ್ಟಲ್ಲಿದೆ. ಸೊ ಇದೇನಾಯಿತು, ಸಿಂಪಲ್ ಪಾಸ್ಟ್ ಟೆನ್ಸ್ ಆಯಿತು. ಸಿಂಪಲ್ ಫ್ಯೂಚರಲ್ಲಿ ಏನಿದೆ, ದೇ ವಿಲ್ ಟೀಚ್ ಇಂಗ್ಲೀಷ್. ದೇ ವಿಲ್ ಟೀಚ್ ಇಂಗ್ಲೀಷ್, ಅದೇನಾಯಿತು, ಸಿಂಪಲ್ ಫ್ಯೂಚರ್ ಟೆನ್ಸ್ ಆಯಿತು. ಸೊ ಇವಾಗ ನೀವು ನೋಡ್ಬೋದು, ಲಾಸ್ಟ್ ಎಕ್ಸಾಂಪಲಲ್ಲಿ ಏನಿದೆ, ಟೀಚ್ ಮತ್ತು ವಿಲ್ ಟೀಚ್ ಅಂತ ಕಾಣಿಸ್ತಾ ಇದೆ. ಸೊ ಇದರಲ್ಲಿ ಏನಾಗಿತ್ತು, ನಮಗೆ ಫಸ್ಟ್ ಫಾರ್ಮ್ ಆಫ್ ವರ್ಬ್ ಕಾಣಿಸ್ತಾ ಇದೆ. ಯಾವುದು, ಪ್ರೆಸೆಂಟಲ್ಲೂ ಕೂಡ ಟೀಚ್ ಇದೆ, ಫ್ಯೂಚರಲ್ಲೂ ಕೂಡ ಟೀಚ್ ಇದೆ. ಆದರೆ ಪಾಸ್ಟಲ್ಲಿ ಮಧ್ಯದಲ್ಲಿ ನೋಡಿ, ಪಾಸ್ಟಲ್ಲಿ ಏನಿದೆ, ಟಾಟ್ ಅಂತ ಇದೆ. ಟಾಟ್ ಏನಾಯ್ತದು, ಸೆಕೆಂಡ್ ಫಾರ್ಮ್ ಆಫ್ ವರ್ಬ್ ಇದೆ. ಟಾಟ್ ಪಾಸ್ಟಲ್ಲಿ ಸೆಕೆಂಡ್ ಫಾರ್ಮ್ ಆಫ್ ವರ್ಬ್ ಇರುತ್ತೆ, ಪ್ಲಸ್ ಸಬ್ಜೆಕ್ಟ್ ಆಬ್ಜೆಕ್ಟ್ ಎರಡಿರುತ್ತೆ. ಓಕೆ, ಒಂದು ಸತಿ ರಿವೈಸ್ ಮಾಡೋಣ. ನೀವು ಇದೇ ಥರ ಒಂದು ರಫಲ್ಲಿ ಬರೆದ್ಬಿಡಿ. ಇವಾಗಲೇ ನಿಮಗೆ ನೆನಪಿಗಿರುತ್ತೆ, ಬರೆಯೋದ್ರಿಂದ ಚೆನ್ನಾಗಿ ನೆನಪಿಗಿರುತ್ತೆ. ಓಕೆ, ಫಸ್ಟ್ ಸಿಂಪಲ್ ಪ್ರೆಸೆಂಟ್. ಇದರಲ್ಲಿ ಏನಿರುತ್ತೆ, ಸಿಂಪಲ್ ಪ್ರೆಸೆಂಟಲ್ಲಿ ಒಂದು ಸಬ್ಜೆಕ್ಟ್ ಇರುತ್ತೆ, V1 ಇರುತ್ತೆ, ಆಬ್ಜೆಕ್ಟ್. V1 ಅಂದರೆ ನಿಮಗೆ ಗೊತ್ತು, ಫಸ್ಟ್ ಫಾರ್ಮ್ ಆಫ್ ವರ್ಬ್ ಇರುತ್ತೆ. ಸೆಕೆಂಡ್, ಸಿಂಪಲ್ ಸಿಂಪಲ್ ಪಾಸ್ಟಲ್ಲಿ ಏನಿರುತ್ತೆ, ಒಂದು ಸಬ್ಜೆಕ್ಟ್ ಇರುತ್ತೆ, V2 ಅಂದರೆ ಸೆಕೆಂಡ್ ಫಾರ್ಮ್ ಆಫ್ ವರ್ಬ್ ಇರುತ್ತೆ ಮತ್ತು ಆಬ್ಜೆಕ್ಟ್. ಸಿಂಪಲ್ ಫ್ಯೂಚರಲ್ಲಿ ಏನಿರುತ್ತೆ, ಒಂದು ಸಬ್ಜೆಕ್ಟ್ ಇರುತ್ತೆ, ವಿಲ್ ಇರುತ್ತೆ. ಫ್ಯೂಚರಲ್ಲಿ ಏನಿರುತ್ತೆ, WILL ವಿಲ್ ಇರುತ್ತೆ ಮತ್ತು V1 ಇರುತ್ತೆ, ಫಸ್ಟ್ ಫಾರ್ಮ್ ಆಫ್ ವರ್ಬ್. ಒಂದು ಸರಿ ಬರೆದ್ಬಿಟ್ಟು ಪ್ರಾಕ್ಟೀಸ್ ಮಾಡಿ. ಓಕೆ,
ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ನೀವು ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಈ ಗ್ರಾಮರ್ ಇದೆಯಲ್ಲ, ಗ್ರಾಮರ್ ಪಾರ್ಟ್ ಇನ್ಮೇಲೆ ನಾನು ಮಾಡ್ತಾ ಇರ್ತೀನಿ. ಗ್ರಾಮರ್ ಪಾರ್ಟ್ ಎಲ್ಲ ಎಷ್ಟೋ ಜನಕ್ಕೆ ಕಷ್ಟ ಅನಿಸುತ್ತೆ. ನಿಮಗೆ ಅಕಸ್ಮಾತ್ ನಿಮಗೆ ಬೇರೆದು ಏನಾದರೂ ಹೇಳ್ಕೊಡ್ಬೇಕಂದ್ರೆ ಕಮೆಂಟ್ ಮಾಡಿ ಹೇಳಿ. ಇನ್ನೊಂದು, ನಿಮಗೆ ಒಂದು ಟೇಬಲ್ ತೋರಿಸ್ತೀನಿ. ಆ ಟೇಬಲ್ ನೋಡಿ ನಿಮಗೆ ಕನ್ಫ್ಯೂಷನ್ ಆಗುತ್ತೋ ಅಥವಾ ಈ ಥರ ಸಿಂಪಲ್ಲಾಗಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ಬೇಕು ಅಥವಾ ನಾನು ಟೇಬಲ್ ಹೇಳ್ಕೊಡ್ಬೇಕು. ನೋಡಿ ಫ್ರೆಂಡ್ಸ್, ಇದು ಒಂದು ಟೇಬಲ್. ನಾನಿವತ್ತು ನಿಮಗೆ ಇಷ್ಟೇ ಹೇಳ್ಕೊಟ್ಟಿರೋದು. ರೆಡ್ ಮಾರ್ಕಲ್ಲಿ ಇದೆಯಲ್ಲ ಅಷ್ಟೇ ನಾನು ಹೇಳ್ಕೊಟ್ಟಿರೋದು. ಯಾವುದು? ಸಿಂಪಲ್ ಪಾಸ್ಟ್, ಸಿಂಪಲ್ ಪ್ರೆಸೆಂಟ್, ಸಿಂಪಲ್ ಫ್ಯೂಚರ್ ಅಷ್ಟೇ ಹೇಳ್ಕೊಟ್ಟಿರೋದು. ಸಿಂಪಲ್ ಪಾಸ್ಟಲ್ಲಿ ಏನಿರುತ್ತೆ? ಐ ಲರ್ನ್ಡ್ ಅಂದರೆ ಸೆಕೆಂಡ್ ಫಾರ್ಮ್ ಆಫ್ ವರ್ಬ್ ಇದೆ ನೋಡಿ, ಅದರಲ್ಲಿ ಲರ್ನ್ಡ್ ED ಬರ್ತಾ ಇದೆ, ಅದು ಸೆಕೆಂಡ್ ಫಾರ್ಮ್ ಆಫ್ ವರ್ಬ್. ಸಿಂಪಲ್ ಪ್ರೆಸೆಂಟಲ್ಲಿ ಏನಿದೆ? ಐ ಲರ್ನ್, ಬರೀ ಫಸ್ಟ್ ಫಾರ್ಮ್ ಆಫ್ ವರ್ಬ್ ಇದೆ, ಲರ್ನ್ ಅನ್ನೋದು. ನೆಕ್ಸ್ಟ್ ಸಿಂಪಲ್ ಫ್ಯೂಚರಲ್ಲಿ ಏನಿದೆ? ವಿಲ್ ಬರುತ್ತೆ. ವಿಲ್ ಮತ್ತು ಫಸ್ಟ್ ಫಾರ್ಮ್ ಆಫ್ ವರ್ಬ್ ಬರ್ತಾ ಇದೆ. ಐ ವಿಲ್ ಲರ್ನ್, ವಿಲ್ ಮತ್ತು ಫಸ್ಟ್ ಫಾರ್ಮ್ ಆಫ್ ವರ್ಬ್ ಬಂತು. ಸೊ ನಾನು ಇಷ್ಟೇ ಹೇಳ್ಕೊಟ್ಟಿರೋದು ಇವತ್ತು. ಸಿಂಪಲ್ ಪಾಸ್ಟ್, ಸಿಂಪಲ್ ಪ್ರೆಸೆಂಟ್, ಸಿಂಪಲ್ ಫ್ಯೂಚರ್. ನೆಕ್ಸ್ಟ್ ನಾನು ಪಾಸ್ಟ್ ಕಂಟಿನ್ಯೂಯಸ್, ಕಂಟಿನ್ಯೂಯಸ್ ಪಾಸ್ಟ್, ಕಂಟಿನ್ಯೂಯಸ್ ಪ್ರೆಸೆಂಟ್ ಅದು ಹೇಳ್ಕೊಡ್ತೀನಿ. ಸೊ ನಾನು ಹೇಗೆ ಹೇಳ್ಕೊಡ್ಬೇಕು, ಈ ಥರ ಟೇಬಲಲ್ಲಿ ಹೇಳ್ಕೊಡ್ಬೇಕು ಅಥವಾ ಇವತ್ತು ಹೇಳ್ಕೊಟ್ನಲ್ಲ ಆ ಥರ ಹೇಳಬೇಕು, ನೀವು ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು ಒನ್ಸ್ ಅಗೇನ್.